Hello my dear students, welcome back to my channel. So in last class what we learned? We learned some basic concept of trigonometry. So what is the meaning of trigonometry and six trigonometric ratios. So what are the six trigonometric ratios? Sin theta, cos theta, tan theta, then cosecant, secant and cot theta. ಸೊ ಆ ಸಿಕ್ಸ್ ಟ್ರಿಗ್ನೋಮೆಟ್ರಿಕ್ ರೇಷಿಯೋಸ್ನ ರೈಟ್ ಆಂಗಲ್ ಟ್ರಯಾಂಗಲ್ನ ಯೂಸ್ ಮಾಡಿಕೊಂಡು ನಾವು ಡಿಫೈನ್ ಮಾಡ್ತೀವಿ. ಸೊ ಫಸ್ಟ್ ಟ್ರಿಗ್ನೋಮೆಟ್ರಿಕ್ ರೇಷಿಯೋ ಸೈನ್ ಥೀಟಾ. ಸೊ ಸೈನ್ ಥೀಟಾ ಡೆಫಿನೇಷನ್ ಆಪೋಸಿಟ್ ಬೈ ಹೈಪಾಟಿನಸ್. ಸೊ ಒಂದು ರೈಟ್ ಆಂಗಲ್ ಟ್ರಯಾಂಗಲ್ನ ಕನ್ಸಿಡರ್ ಮಾಡಿಕೊಂಡು ಸೊ ದಿಸ್ ಇಸ್ ಅ ರೈಟ್ ಆಂಗಲ್ ಟ್ರಯಾಂಗಲ್ ಎ ಬಿ ಸಿ. This is 90 degrees right angle. This is theta. Now this is opposite side, this is adjacent side and this is hypotenuse side. So last class alella define ಮಾಡಿದ್ದೀನಿ. Just recall ಮಾಡ್ಕೊಳ್ಳಿ. So cos theta na ಹೆಂಗ್ ಡಿಫೈನ್ ಮಾಡ್ತೀವಿ? So cos theta definition adjacent by hypotenuse. So adjacent by hypotenuse. Then third one is tan theta. Tan theta definition is opposite by adjacent. Then cosecant theta. So cosecant theta is what? The reciprocate of sin theta. So sin theta definition opposite by hypotenuse. Then how to define cosecant? The reciprocate of sin, that is hypotenuse by opposite. So fifth one is secant theta. So secant theta is reciprocate of cos. So cos definition is adjacent by hypotenuse. Then secant theta hypotenuse by adjacent. So last one cot theta. Cot definition is cot is reciprocate of tan. When tan is opposite by adjacent, then cot is reciprocate. Adjacent by opposite. Then we prove some three trigonometric identities. So first one is sin square theta plus cos square theta is equal to 1. Then second one is secant square theta minus tan square theta is equal to 1. So third one is cosecant square theta minus cot square theta is equal to 1. So ಇಷ್ಟು ಕಾನ್ಸೆಪ್ಟ್ಸ್ನ ನಾವು ಲಾಸ್ಟ್ ಕ್ಲಾಸಲ್ಲಿ ಓದಿದ್ವಿ. ಸೊ ಟುಡೇ ಇವತ್ತು ಏನು ಮಾಡೋಣ ಅಂದರೆ ಒಂದು ಟ್ರಿಗ್ನೋಮೆಟ್ರಿಕ್ ಫಂಕ್ಷನ್ ವ್ಯಾಲ್ಯೂ ಕೊಟ್ಟಿರ್ತಾರೆ. ಸೊ ರಿಮೈನಿಂಗ್ 5 ಟ್ರಿಗ್ನೋಮೆಟ್ರಿಕ್ ವ್ಯಾಲ್ಯೂಸ್ನ ನಾವು ಫೈಂಡ್ ಔಟ್ ಮಾಡಬೇಕು ಅಂತ. ಸೊ 10th ನೀವು ಓದಿರ್ತೀರಾ. ಸೊ ಆದರೂ ಕೂಡ ಒಂದು ಶಾರ್ಟ್ಕಟ್ಟಲ್ಲೂ ಕೂಡ ಮಾಡ್ಬೋದು. ಅಂದರೆ ರೈಟ್ ಆ್ಯಂಗಲ್ ಟ್ರಯಾಂಗಲ್ನ ಯೂಸ್ ಮಾಡಿಕೊಂಡು ಕೂಡ ನಾವು ಫೈಂಡ್ ಔಟ್ ಮಾಡ್ಬೋದು. ಸೊ ಇವಾಗ ನಾವು ರೈಟ್ ಆ್ಯಂಗಲ್ ಟ್ರಯಾಂಗಲ್ನ ತಗೊಳ್ಳೋಣ. ನಾವು ಕನ್ಸಿಡರ್ ರೈಟ್ ಆ್ಯಂಗಲ್ ಟ್ರಯಾಂಗಲ್ ಎ ಬಿ ಸಿ. ಸೊ ಇವಾಗ ಇದು ಹೈಪಾಟಿನ್ಯೂಸ್ ಸೈಡು, ಇದು ಅಡ್ಜಸೆಂಟ್ ಸೈಡು, ಇದು ಆಪೋಸಿಟ್ ಸೈಡ್. ನಮ್ಗೆ ಇವಾಗ ಅವು ಬೇಕಾಗಿಲ್ಲ. ಸೊ ಮಾಮೂಲಿ ಇದಕ್ಕೆ ಪೈಥಾಗರಸ್ ಥಿಯರಮ್ನ ಅಪ್ಲೈ ಮಾಡಿಕೊಂಡ್ರೆ ಸೊ ಏನು ಪೈಥಾಗರಸ್ ಥಿಯರಮು? ವಾಟ್ ಈಸ್ ಪೈಥಾಗರಸ್ ಥಿಯರಮ್? ದ ಸ್ಕ್ವೇರ್ ಆಫ್ ದ ಹೈಪಾಟಿನ್ಯೂಸ್. ಸೊ here hypotenuse side is what? AC square. So the square of the hypotenuse is equal to what? Is equal to sum is addition. So sum of the squares of other two sides, isn't it? So first side is AB. The square of that means AB square and BC square and BC square. ಸೊ ಅಂದರೆ ಇದು ಪೈಥಾಗರಸ್ ಥಿಯರಮ್. ಸೊ AC square is equal to AB square plus BC square. ನಮ್ಗೆ ಇವಾಗ ಹೈಪಾಟಿನ್ಯೂಸ್ ಸೈಡ್ ಅಂದರೆ AC ಸೈಡ್ ಬೇಕು ಅಂತಂದರೆ ಸೊ AC ಸ್ಕ್ವೇರ್ ಇದಾದಾಗ AC ಸೈಡ್ ಏನಾಗುತ್ತೆ ಅವಾಗ? ಸೊ ಆ ಸ್ಕ್ವೇರ್ ಆ ಕಡೆ ಹೋದಾಗ ಸ್ಕ್ವೇರ್ ರೂಟ್ ಆಗುತ್ತೆ. ಸೊ ಸ್ಕ್ವೇರ್ ರೂಟ್ ಆಫ್ AB ಸ್ಕ್ವೇರ್ ಪ್ಲಸ್ BC ಸ್ಕ್ವೇರ್. ಸೊ ವಾಟ್ ಈಸ್ ದ ಮೀನಿಂಗ್ ಆಫ್ ದಿಸ್? ಅಂದರೆ ನಮಗೆ ಹೈಪಾಟಿನ್ಯೂಸ್ ಸೈಡ್ ಬೇಕು ಅಂತಂದರೆ ದ ಹೈಪಾಟಿನ್ಯೂಸ್ ಅಂದರೆ AC ಅಂದರೆ ಹೈಪಾಟಿನ್ಯೂಸ್ ಸೈಡ್ ಬೇಕು ಅಂತಂದರೆ ಸ್ಕ್ವೇರ್ ರೂಟ್ ಆಫ್ ಅಂದರೆ ಹೈಪಾಟಿನ್ಯೂಸ್ ಸೈಡ್ನ ನಾವು ಹೆಂಗೆ ಬರ್ಕೊಳ್ಬೋದು? ಸ್ಕ್ವೇರ್ ರೂಟ್ ಆಫ್ AB ಸ್ಕ್ವೇರ್ ಅಂದರೆ ಈ ಎರಡು ಸೈಡ್ಗಳ ಇನ್ನು ರಿಮೈನಿಂಗ್ 2 ಸೈಡ್ಸ್ ಇರುತ್ತಲ್ಲ ಆ ಎರಡು ಸೈಡ್ಗಳ ಸ್ಕ್ವೇರ್ಗಳ ಸಮ್ ಅಂತ. ಸೊ ಇವಾಗ AB ಸ್ಕ್ವೇರ್ ಪ್ಲಸ್ BC ಸ್ಕ್ವೇರ್. ಸೊ ಫಾರ್ ಎಕ್ಸಾಂಪಲ್ ಇವಾಗ ಇದಕ್ಕೆ 5 ನಮಗೆ ಗೊತ್ತಿರುತ್ತೆ, ಸೊ 3 ಗೊತ್ತಿರುತ್ತೆ. ಅವಾಗ ಈ ಸೈಡ್ ಬೇಕು ಅಂತಂದರೆ ನಾವು ಬೇಗ ಪೈಥಾಗರಸ್ ಥಿಯರಮ್ನ ನಾವಿಲ್ಲಿ ಯೂಸ್ ಮಾಡ್ಕೊಳ್ಳೋಷ್ಟೇ ಏನಿಲ್ಲ, ಡೈರೆಕ್ಟಾಗಿ ಅದ್ರ ವ್ಯಾಲ್ಯೂ ಬರ್ಕೊಳ್ಳೋದು ನಮಗೆ ಕಲ್ತ್ಕೊಬೇಕು. ಸೊ ಸ್ಕ್ವೇರ್ ರೂಟ್ ಆಫ್ ಈ ಸೈಡ್ ಸ್ಕ್ವೇರ್
ಈ ಸೈಡ್ನ ಸ್ಕ್ವೇರ್, ಈ ಸೈಡ್ ವ್ಯಾಲ್ಯೂ ಎಷ್ಟು 5, ಸೊ 5 ಸ್ಕ್ವೇರ್ ಪ್ಲಸ್ ಈ ಸೈಡ್ನ ವ್ಯಾಲ್ಯೂ ಎಷ್ಟು 3, ಸೊ 3 ಸ್ಕ್ವೇರ್. ಆಮೇಲೆ ಸಿಂಪ್ಲಿಫಿಕೇಶನ್ ಮಾಡಿಕೊಂಡ್ರೆ ಈ ಸೈಡ್ ನಮಗೆ ಬೇಗ ಬಂದ್ಬಿಡುತ್ತೆ ಅಂತ. ಸೊ ಅವಾಗ ಈ ಸೈಡ್ ಬೇಕು ಅಂತಂದ್ರೆ ದ ಸ್ಕ್ವೇರ್ಸ್ ಆಫ್ ದೀಸ್ ಟು, ಸಮ್ ಆಫ್ ದೀಸ್ ಟು ಸೈಡ್ಸ್ ಅಂತ ಅಂದ್ಬಿಟ್ಟು ಹಂಗೆ ಇವಾಗ ಈ ಸೈಡ್ ಆಯ್ತು. ನೆಕ್ಸ್ಟ್ ಇವಾಗ ಈ ಸೈಡ್ ಬೇಕು ಅಂದ್ರೆ, ಫಾರ್ ಎಕ್ಸಾಂಪಲ್ ಇವಾಗ ಎ ಬಿ ಸೈಡ್ ಬೇಕು ಅಂತಂದ್ರೆ, ಸೊ ಎ ಬಿ ಸೈಡ್ ಬೇಕು ಅಂತಂದ್ರೆ ಮತ್ತೆ ಪೈಥಾಗೊರಸ್ ಥಿಯರಮ್ ಇಂದ ಸೊ ಎ ಬಿ ಸೈಡ್ ಬೇಕು ಅಂತಂದ್ರೆ ಸೊ ಎ ಬಿ ಸ್ಕ್ವೇರ್ ಬೇಕಲ್ಲ. ಸೊ ಎ ಬಿ ಸ್ಕ್ವೇರ್ ನ ಹೆಂಗ್ ಬರ್ಕೊಳ್ಬಹುದು ಪೈಥಾಗೊರಸ್ ಥಿಯರಮ್ ಇಂದ? ಎ ಬಿ ಸ್ಕ್ವೇರ್ ಇಸ್ ಈಕ್ವಲ್ ಟು ಏನಿದೆ ನೋಡಿ ಎ ಸಿ ಸ್ಕ್ವೇರ್. ಸೊ ಎ ಪ್ಲಸ್ ಬಿ ಸಿ ಸ್ಕ್ವೇರ್ ಕಮ್ಸ್ ದಿಸ್ ಸೈಡ್. ಸೊ ದಿಸ್ ಬಿ ಸಿ ಸ್ಕ್ವೇರ್ ಈ ಸೈಡ್ ಬಂದಾಗ ಸೈನ್ ಬಿಕಮ್ ಚೇಂಜ್. ಸೊ ಪ್ಲಸ್ ಬಿ ಸಿ ಸ್ಕ್ವೇರ್ ಬಿಕಮ್ಸ್ ಮೈನಸ್ ಬಿ ಸಿ ಸ್ಕ್ವೇರ್. ಸೊ ದಿಸ್ ಈಸ್ ಎ ಬಿ ಸ್ಕ್ವೇರ್. ಅಂದ್ರೆ ಎ ಬಿ ಸ್ಕ್ವೇರ್ ನ ವ್ಯಾಲ್ಯೂ ನಮಗೆ ಎ ಬಿ ಮಾತ್ರ ಬೇಕು. ಸೊ ಎ ಬಿ ಬೇಕು ಅಂತಂದ್ರೆ ದಟ್ ಸ್ಕ್ವೇರ್ ಬಿಕಮ್ ಸ್ಕ್ವೇರ್ ರೂಟ್. ಸೊ ಸ್ಕ್ವೇರ್ ಆ ಕಡೆ ಹೋದಾಗ ಸ್ಕ್ವೇರ್ ರೂಟ್ ಆಯ್ತು. ಸೊ ಎ ಸಿ ಸ್ಕ್ವೇರ್ ಮೈನಸ್ ಬಿ ಸಿ ಸ್ಕ್ವೇರ್. ಅಂದ್ರೆ ಈ ಸೈಡ್ ಬೇಕು ಅಂದ್ರೆ ಸೊ ಅವಾಗ ಈ ಸೈಡ್ ನಾವು ಫೈಂಡ್ ಔಟ್ ಮಾಡಬೇಕು ಅಂದ್ರೆ ಈ ಎರಡು ಸೈಡ್ ನಮಗೆ ಗೊತ್ತಿರುತ್ತೆ, ಗೊತ್ತಾಯ್ತಲ್ಲ. ಇವಾಗ 5 ಇಲ್ಲಿ ಗೊತ್ತಿರುತ್ತೆ, ಈ ಸೈಡ್ 3 ಕೊಟ್ಟಿರ್ತಾರೆ. ಹಂಗಾದ್ರೆ ಈ ಸೈಡ್ ಫೈಂಡ್ ಔಟ್ ಮಾಡಿ. ಈ ಸೈಡ್ ನಾವು ಪೈಥಾಗೊರಸ್ ಥಿಯರಮ್ ಹಾಕೊಂಡು ಇಲ್ಲ ಐಡೆಂಟಿಟೀಸ್ ನ ಯೂಸ್ ಮಾಡ್ಕೊಳ್ಳೋಷ್ಟೇನ್ ಬೇಕಾಗಿಲ್ಲ. ಸೊ ಡೈರೆಕ್ಟ್ ಆಗಿ ಎ ಬಿ ಬೇಕು ಅಂದ್ರೆ ಈ ಸೈಡ್ ಬೇಕು ಅಂದ್ರೆ ಈ ಸೈಡ್ ನ ಹೆಂಗ್ ಬರ್ಕೊಳ್ಬಹುದು ನೋಡಿ. ಈ ಸೈಡ್ ಬೇಕು ಅಂತಂದ್ರೆ ಹೆಂಗ್ ಬರ್ಕೊಬಹುದು? ಸ್ಕ್ವೇರ್ ರೂಟ್ ಆಫ್ ಎ ಸಿ ಸ್ಕ್ವೇರ್. ಎ ಸಿ ಅಂತಂದ್ರೆ ಹೈಪಾರ್ಟಿನ್ಯೂಸ್ ಸೈಡ್. ಹೈಪಾರ್ಟಿನ್ಯೂಸ್ ಸೈಡ್ ಇವಾಗ ನಮ್ಗೆ ಏನು 5. ಸೊ 5 ಸ್ಕ್ವೇರ್ ಮೈನಸ್ ಬಿ ಸಿ ಸ್ಕ್ವೇರ್. ಬಿ ಸಿ ಅಂತಂದ್ರೆ ಈ ಸೈಡ್ ನಮ್ಗೆ ಗೊತ್ತಿರುತ್ತಲ್ವಾ. ಸೊ ಈ ಎರಡೂ ಗೊತ್ತಿರ್ತಕ್ಕಂಥ ವ್ಯಾಲ್ಯೂನ ಯೂಸ್ ಮಾಡಿಕೊಂಡು ಈ ಸೈಡ್ ನಾವು ಫೈಂಡ್ ಔಟ್ ಮಾಡ್ಕೋಬಹುದು. ಅವಾಗ 3 ಸ್ಕ್ವೇರ್. ಅದನ್ನ ಸಿಂಪ್ಲಿಫಿಕೇಶನ್ ಮಾಡ್ಕೊಂಡ್ರೆ ಈ ಸೈಡ್ ಬರುತ್ತೆ. ಈ ಸೈಡ್ ಕೊಟ್ಟಿರ್ತಾರೆ, ಈ ಸೈಡ್ ನಾವು ಕ್ಯಾಲ್ಕುಲೇಟ್ ಮಾಡ್ಕೊಂತೀವಿ. ಅವಾಗ 3 ಸೈಡ್ ನಮ್ಗೆ ಸೊ ಟ್ರಯಾಂಗಲ್ ನ 3 ಸೈಡ್ಸ್ ನಮ್ಗೆ ಏನಾಗುತ್ತೆ ಗೊತ್ತಾಗುತ್ತೆ. ಆಂಗಲ್ ನ 3 ಸೈಡ್ಸ್ ನಮಗೆ ಗೊತ್ತಾಗ್ಬಿಟ್ರೆ ಎಲ್ಲಾ ಟ್ರಿಗ್ನೋಮೆಟ್ರಿಕ್ ರೇಷಿಯೋಗಳನ್ನ ನಾವು ಡಿಫೈನ್ ಮಾಡ್ಕೊಂತ ಬರ್ಬೋದು. ಸೊ ಹಂಗೆ ಆ ಎ ಬಿ, ಸೊ ದಟ್ ಎ ಬಿ ಸ್ಕ್ವೇರ್ ಕ್ಯಾನ್ ಬಿ ರಿಟನ್, ಈ ಸೈಡ್ ನಮಗೆ ಬೇಕು ಅಂತಂದ್ರೆ ಎ ಬಿ ಕ್ಯಾನ್ ಬಿ ರಿಟನ್ ಆಸ್ ಸ್ಕ್ವೇರ್ ರೂಟ್ ಆಫ್ ಎ ಸಿ ಸ್ಕ್ವೇರ್ ಮೈನಸ್ ಬಿ ಸಿ ಸ್ಕ್ವೇರ್. ಸರಿ, ಇವಾಗ ಇದು ಗೊತ್ತಾಯ್ತು. ಇವಾಗ ಈ ಸೈಡ್ ಬೇಕು ಅಂತಂದ್ರೆ ಏನು? ಈ ಸೈಡ್ ಈಸ್ ಏನು? ಬಿ ಸಿ. ನಾವು ಬಿ ಸಿ ಸ್ಕ್ವೇರ್ ಬೇಕು ಅಂತಂದ್ರೆ ದಟ್ ಬಿ ಸಿ ಸ್ಕ್ವೇರ್ ಕ್ಯಾನ್ ಬಿ ರಿಟನ್ ಆಸ್ ಬೈ ಪೈಥಾಗೊರಸ್ ಥಿಯರಮ್. ಸೊ ಬಿ ಸಿ ಸ್ಕ್ವೇರ್ ಕ್ಯಾನ್ ಬಿ ರಿಟನ್ ಆಸ್, so bc square is equal to 1 ac square, that ab square comes this side, so then plus ab square becomes minus, so minus ab square. ಅವಾಗ ಬಿ ಸಿ ಬೇಕು ಅಂತಂದ್ರೆ ಸೊ ಬಿ ಸಿ ಇಸ್ ಈಕ್ವಲ್ ಟು ಸ್ಕ್ವೇರ್, ಆ ಕಡೆ ಹೋದ್ರೆ ಸ್ಕ್ವೇರ್ ರೂಟ್, ಸೊ ಸ್ಕ್ವೇರ್ ರೂಟ್ ಆಫ್ ಎ ಸಿ ಸ್ಕ್ವೇರ್ ಮೈನಸ್ ಎ ಬಿ ಸ್ಕ್ವೇರ್ ಅಂತ. ಸೊ ಈಗ ಈ ಸೈಡ್ ಬೇಕು ಅಂತಂದ್ರೆ ಈ ಸೈಡ್ ಬೇಕು ನಾವು ತಕ್ಷಣ ಬರ್ಕೊಳ್ಬಹುದು ಸ್ಕ್ವೇರ್ ರೂಟ್ ಆಫ್ ಎ ಸಿ ಸ್ಕ್ವೇರ್ ಹೈಪಾರ್ಟಿನ್ಯೂಸ್ ಸ್ಕ್ವೇರ್ ಮೈನಸ್ ಅದರ್ ಸೈಡ್ ಯಾವುದು? ಈ ಸೈಡ್, ಸೊ ಎ ಬಿ ಸ್ಕ್ವೇರ್ ಅಂತ. ಅವಾಗ ಈ ಸೈಡ್ ಬೇಕು ಅಂದ್ರೆ ಈ ಎರಡು ವ್ಯಾಲ್ಯೂನ ಕೊಟ್ಟಿರ್ತಾರೆ ಅವರು. ಸೊ ಇವಾಗ ಈ ಎರಡು ವ್ಯಾಲ್ಯೂ ನಮಗೆ ಕೊಟ್ಟಿರ್ತಾರೆ. ಇದು ಗೊತ್ತಿದ್ದಾಗ ಇದನ್ನ ನಾವು ಫೈಂಡ್ ಔಟ್ ಮಾಡ್ಕೊಳ್ಬೇಕಂದ್ರೆ ಬೇಗ ಹೆಂಗ್ ಮಾಡ್ಕೊಳ್ಬಹುದು? ಸ್ಕ್ವೇರ್ ರೂಟ್ ಆಫ್ ಈ ಸೈಡ್ ನ ಸ್ಕ್ವೇರ್, ಸೊ 5 ಸ್ಕ್ವೇರ್ ಮೈನಸ್ ಎ ಬಿ ಅಂದ್ರೆ ಈ ಸೈಡ್ ನ ಸ್ಕ್ವೇರ್. ಇವೆರಡು ನಮಗೆ ಗೊತ್ತಿರುತ್ತಲ್ಲ, ಜಸ್ಟ್ ಸಬ್ಸ್ಟಿಟ್ಯೂಟ್ ಮಾಡ್ಕೊಳ್ಳೋದು. ಸೊ ಎ ಬಿ ಅಂತಂದ್ರೆ 4 ಸ್ಕ್ವೇರ್. ಸಿಂಪ್ಲಿಫಿಕೇಶನ್ ಮಾಡ್ಕೊಂಡ್ರೆ ಈ ಸೈಡ್ ಬರುತ್ತೆ. ಅಂದ್ರೆ ಇವೆರಡು ಸೈಡ್ ಗೊತ್ತಿದ್ದು ಈ ಸೈಡ್ ಬೇಕು ಅಂತಂದ್ರೆ ಸ್ಕ್ವೇರ್ ರೂಟ್ ಆಫ್ ಆ ಎರಡು ಬೆಲೆಗಳ ಸಮ್ ಗೊತ್ತಾಯ್ತಲ್ಲ. ಹಂಗೆ ಎರಡು ಸೈಡ್ ಕೊಟ್ಟಿರ್ತಾರೆ, ಇನ್ನೊಂದು ಸೈಡ್ ನ ಯಾವ ರೀತಿ ನಾವು ಬೇಗ ಕ್ಯಾಲ್ಕುಲೇಟ್ ಮಾಡ್ಕೊಳ್ಳೋದು ಅಂತ. ಸೊ ಇದು ಗೊತ್ತಿದ್ರೆ ನಾವು ಒಂದು ಟ್ರಿಗ್ನೋಮೆಟ್ರಿ ಫಂಕ್ಷನ್ ಇಸ್ ಗಿವನ್, ದೆನ್ ಹೌ ಟು ಫೈಂಡ್ ದ ಅದರ್ 5 ಟ್ರಿಗ್ನೋಮೆಟ್ರಿಕ್ ರೇಷಿಯೋಸ್ ಅಂತ ಅಂದ್ಬಿಟ್ಟು. ಸೊ ಇವಾಗ ಲೆಟ್ us see some problems on this concept. So first problem, if cos A is equal to 3/5, then find other 5 trigonometric ratios. If cos A 3/5, then find other 5 trigonometric ratios ಅಂತ. ಹೆಂಗ್ ಸಾಲ್ವ್ ಮಾಡ್ಕೊಳ್ಳೋದು ಇವಾಗ ಇದನ್ನ? ನಾನು ಈಗ ಹೇಳಿದೆ ಒಂದು ಟ್ರಿಗ್ನೋಮೆಟ್ರಿಕ್ ರೇಷಿಯೋ ವ್ಯಾಲ್ಯೂ ಕೊಟ್ಟು ಇನ್ನು ರಿಮೈನಿಂಗ್ 5 ಕೇಳ್ಬೋದು, ಅಥವಾ ಒಂದು ವ್ಯಾಲ್ಯೂ ಆದ್ರೂ ಕೇಳ್ಬೋದು, 2 ಕೇಳ್ಬೋದು, ಎಲ್ಲ ಟ್ರಿಗ್ನೋಮೆಟ್ರಿಕ್ ರೇಷಿಯೋಸು ಕೇಳ್ಬೋದು.
ಹೆಂಗಾರು ಫೈಂಡ್ ಔಟ್. ಅವ್ರು ಹೆಂಗೆ ಕೇಳಿದ್ರೆ ಕೂಡ ಅದನ್ನ ನಾವೇನು ಮಾಡ್ತೀವಿ, ರೈಟ್ ಟ್ರಯಾಂಗಲ್ನ ಯೂಸ್ ಮಾಡಿಕೊಂಡು ಬೇಗ ಮಾಡ್ಕೊಬೋದು ಅಂತ. ಸೊ ನಾವಿವಾಗ ವಿತೌಟ್ ಯೂಸಿಂಗ್ ಐಡೆಂಟಿಟೀಸ್, ಸೊ ಐಡೆಂಟಿಟೀಸ್ನ ಯೂಸ್ ಮಾಡ್ಕೊಳ್ಳಲ್ಲ. ಸೊ ಇವಾಗ ನಮಗೆ ಏನು ಕೊಟ್ಟಿದ್ದಾರೆ, ಗಿವನ್ which trigonometric functions they are given, which value is given, cos A. Cos A is given. Then what is the definition of cos? So definition of cos is what? Adjacent by hypotenuse. So here, so cos definition is adjacent by hypotenuse. ನಮಗೆ ಏನು ಕೊಟ್ಟಿರ್ತಾರೋ ಅದರ ಡೆಫಿನೇಷನ್ ಪ್ರಕಾರ ಆ ಒಂದು ವ್ಯಾಲ್ಯೂನ ರೈಟ್ ಆಂಗಲ್ ಟ್ರಯಾಂಗಲ್ ಹಾಕೊಂಡ್ಬಿಡ್ಬೇಕು. ಸೊ CET ಓರಿಯೆಂಟೆಡ್ ಆಗಿರೋದ್ರಿಂದ ನಾವು ಫಾಸ್ಟಾಗಿ ಮಾಡ್ಕೊಬೇಕು. ಸೊ ಕಾಸ್ನ ವ್ಯಾಲ್ಯೂ ಕೊಟ್ಟಿದ್ದಾರೆ. ಸೊ ದ ವ್ಯಾಲ್ಯೂ ಆಫ್ ಕಾಸ್ ಇಸ್ ಗಿವನ್. ಸೊ ಕಾಸ್ನ ಡೆಫಿನೇಷನ್ ಈಸ್ ಅಡ್ಜಸೆಂಟ್ ಬೈ ಹೈಪಾಟಿನ್ಯೂಸ್. ಸೊ ಏನು ಮೆನ್ಷನ್ ಮಾಡ್ಕೊಳಕ್ ಹೋಗಬೇಡಿ, ಬೇಗ ಮಾಡ್ಕೊಬೇಕು ನಾವು ಫಾಸ್ಟಾಗಿ. ಸೊ ಇವಾಗ ಅಡ್ಜಸೆಂಟ್ ಸೈಡ್ ಇದು ಇವಾಗ 3. ಸೊ ಹೈಪಾಟಿನ್ಯೂಸ್ ಸೈಡ್ ಏನಾಯ್ತು 5. ದೆನ್ ವಾಟ್ ಈಸ್ ದ ವ್ಯಾಲ್ಯೂ ಆಫ್ ದಿಸ್? ಸೊ ಇವಾಗ ಇದೇನಾಗುತ್ತೆ, ನಮಗೆ ಆಗಲೇ ಹೇಳ್ಕೊಂಡಂಗೆ ಸ್ಕ್ವೇರ್ ರೂಟ್ ಆಫ್ ಈ ಸೈಡ್ ಬೇಕು ಅಂತಂದ್ರೆ ಏನಾಗುತ್ತೆ, ಈ ಸೈಡ್ನ ಸ್ಕ್ವೇರ್ ಮೈನಸ್ ಈ ಸೈಡ್ನ ಸ್ಕ್ವೇರ್. ಸೊ ಈ ಸೈಡ್ನ ಸ್ಕ್ವೇರ್ 5 ಸ್ಕ್ವೇರ್. ಸೊ ಮೈನಸ್ ಈ ಸೈಡ್ನ ಸ್ಕ್ವೇರ್ ಏನಾಯ್ತು 3 ಸ್ಕ್ವೇರ್. ಸೊ 5 ಸ್ಕ್ವೇರ್ 25, 3 ಸ್ಕ್ವೇರ್ is 9. So this side is square root of 5 square minus 3 square. So square root of 5 square means 25, 3 square is 9. Then how much? So root 16 means 4. So this side what we get 4. ಸೊ ಈ ರೀತಿ ಶಾರ್ಟ್ ಕಟ್ ಆಗಿ ನಾವು ಮಾಡ್ಕೊಬೇಕಾಗುತ್ತೆ. ಸೊ ಫಾರ್ಮುಲಾ ಬರ್ಕೊಂಡು ಸಬ್ಸ್ಟಿಟ್ಯೂಟ್ ಮಾಡಿ ಅವೆಲ್ಲ ಬೇಕಾಗಿಲ್ಲ. ಸೊ ಎಷ್ಟು ಬೇಗ ನಾವು ಮಾಡ್ಕೊತೀವೋ ಅಷ್ಟೇ ಒಳ್ಳೇದು. ಸೊ ಇವಾಗ 3 ಸೈಡು ನಮಗೆ ಗೊತ್ತಾಗೋಯ್ತು. ಸೊ ಈ ಸೈಡ್ 5, ಈ ಸೈಡ್ 4, ಈ ಸೈಡ್ ಬಂದು 3. ಸೊ ದಿಸ್ ಈಸ್ 90 ಡಿಗ್ರಿ. ಸೊ ಇವಾಗ ದಿಸ್ ಇಸ್ ಥೀಟಾ, ಇದು ಅಡ್ಜಸೆಂಟು, ಇದು ಆಪೋಸಿಟ್, ಇದು ಹೈಪಾಟಿನ್ಯೂಸ್. ಸೊ ಇವಾಗ ನಮಗೆ ಒಂದು ಟ್ರಿಗ್ನೋಮೆಟ್ರಿಕ್ ಫಂಕ್ಷನ್ ಗೊತ್ತಿದೆ, ರಿಮೈನಿಂಗ್ 5 ಟ್ರಿಗ್ನೋಮೆಟ್ರಿಕ್ ಫಂಕ್ಷನ್ಸ್ ಫೈಂಡ್ ಔಟ್ ಮಾಡಬೇಕಲ್ಲ. ಸೊ ಕಾಸ್ ಈಸ್ ಗಿವನ್. ಸೊ ಎಕ್ಸೆಪ್ಟ್ ಕಾಸ್ ರಿಮೈನಿಂಗ್ 5 ಈಸ್ ಯಾವ್ಯಾವು? ಸೈನ್. ಸೊ ನಾವು ಸೈನ್ ಎ. ಸೊ ಸೈನ್ ಡೆಫಿನೇಷನ್ ಇಸ್ ವಾಟ್? ಆಪೋಸಿಟ್ ಬೈ ಹೈಪಾಟಿನ್ಯೂಸ್. ಸೊ ಆಪೋಸಿಟ್ ಸೈಡ್ ನ ವ್ಯಾಲ್ಯೂ ಎಷ್ಟು? 4. ದೆನ್ ಹೈಪಾಟಿನ್ಯೂಸ್ ಸೈಡ್ ನ ವ್ಯಾಲ್ಯೂ ಎಷ್ಟು? 5. ಸೊ ನಮಗೆ 2 ವ್ಯಾಲ್ಯೂ ಕೊಟ್ಟಿರ್ತಾರೆ. ಇನ್ನೊಂದು ಸೈಡ್ನ ವ್ಯಾಲ್ಯೂ ನಾವು ಬೇಗ ಈ ರೀತಿ ಕ್ಯಾಲ್ಕುಲೇಟ್ ಮಾಡ್ಕೊಬೇಕು. ಅವಾಗ 3 ಸೈಡ್ ವ್ಯಾಲ್ಯೂ ನಮಗೆ ಗೊತ್ತಾಗುತ್ತೆ. 3 ಸೈಡ್ನ ವ್ಯಾಲ್ಯೂಸ್ ನಮಗೆ ಗೊತ್ತಾಗ್ಬಿಟ್ರೆ ನಾವು ಎಲ್ಲ ಟ್ರಿಗ್ನೋಮೆಟ್ರಿಕ್ ರೇಷಿಯೋಗಳನ್ನ ನಾವು ಡಿಫೈನ್ ಮಾಡ್ಕೊಬಹುದು. ಸೊ ಈಗ ಸೈನ್ ಎ ಡೆಫಿನೇಷನ್ ಗೊತ್ತಿರಬೇಕು. ಸೈನ್ ಡೆಫಿನೇಷನ್ ಏನು? ಆಪೋಸಿಟ್ ಬೈ ಹೈಪಾಟಿನ್ಯೂಸ್. ಸೊ ಇಲ್ಲಿ ಆಪೋಸಿಟ್ ಸೈಡ್ 4, ಹೈಪಾಟಿನ್ಯೂಸ್ ಸೈಡ್ 5. So sin ಆಯ್ತು, cos ಆಯ್ತು, tan. So tan definition is what? So tan is opposite by adjacent, isn't it? So opposite side is what? Opposite side is 4. Then adjacent side is 3. So ನೋಡಿ ಬೇಗ ಬರ್ಕೊಂಡು ಹೋಗ್ಬಿಡೋದು. ಆಮೇಲೆ then so tan ಆದ್ಮೇಲೆ cosecant. So cosecant A. So cosecant is what? The reciprocate of sine. So sine is, the value of sine is 4/5. Then the value of cosecant is just ulta. So 5/4. ಆ ರೀತಿ ಪ್ರತಿಯೊಂದು ಕಾನ್ಸೆಪ್ಟ್ ನಾವು ಕಾನ್ಫಿಡೆಂಟ್ ಆಗಿದ್ದಾಗ ಕರೆಕ್ಟಾಗಿ ಗೊತ್ತಿರಬೇಕು ನಮಗೆ. ಅವಾಗ ನಾವು ಬೇಗ ಮಾಡ್ಕೊಂಡು ಹೋಗ್ಬೋದು. ಸೊ ಕೋಸಿಕ್ಯಾಂಟ್ ಆಯಿತು. ನೆಕ್ಸ್ಟ್ ಸೀಕ್ಯಾಂಟ್. ಸೊ ಸೀಕ್ಯಾಂಟ್ ಈಸ್ ವಾಟ್? ದ ರೆಸಿಪ್ರೊಕೇಟ್ ಆಫ್ ಕಾಸ್. ಸೊ ಕಾಸ್ ಈಸ್ ಗಿವನ್ 3/5. ದೆನ್ ದ ವ್ಯಾಲ್ಯೂ ಆಫ್ ಸೀಕ್ಯಾಂಟ್ ಈಸ್ ಜಸ್ಟ್ ಉಲ್ಟಾ. ಸೊ 5/3. Then, so last one, cot. So cot A. So cot is the reciprocate of tan. So tan is ನಮ್ಗೆ ಗೊತ್ತಿದೆ ಈಗ 4/3. So then what is the value of cot? 3/4. So without using identities, so ನಾವೇನ್ ಮಾಡ್ಬೋದು? ಸೊ ಬೇಗ ಈ ರೀತಿ ಕ್ಯಾಲ್ಕುಲೇಟ್ ಮಾಡ್ಬೋದು. ಯಾವುದೇ ಟ್ರಿಗ್ನೋಮೆಟ್ರಿ ಫಂಕ್ಷನ್ ಕೊಟ್ಟಿರಲಿ, ಅದರ ಡೆಫಿನೇಷನ್ ಪ್ರಕಾರ ಆ ಒಂದು ವ್ಯಾಲ್ಯೂಸ್ನ ಆ ಸೈಡ್ಗೆ ಹಾಕೊಂಡ್ಬಿಟ್ಟು ಇನ್ನೊಂದು ಸೈಡ್ ನಮಗೆ ಯಾವ್ದು ಬೇಕೋ ಕಂಡುಹಿಡ್ಕೊಳ್ಬೇಕು. ಗೊತ್ತಾಯ್ತಲ್ಲ? ಆ ಸೈಡ್ ಕೊಂಡ್ಕೊಂಡ್ಬಿಟ್ರೆ ಮೂರು ಸೈಡ್ನ ವ್ಯಾಲ್ಯೂಸ್ ನಮಗೆ ಗೊತ್ತಿರುತ್ತೆ. 3 ಸೈಡ್ನ ವ್ಯಾಲ್ಯೂಸ್ ಗೊತ್ತಾಗ್ಬಿಟ್ರೆ ಎಲ್ಲ ಟ್ರಿಗ್ನೋಮೆಟ್ರಿಕ್ ಫಂಕ್ಷನ್ಸ್ನ ವ್ಯಾಲ್ಯೂಸ್ನ ಫೈಂಡ್ ಔಟ್ ಮಾಡ್ಕೊತಾ ಹೋಗ್ಬೋದು. ಸೊ ಇದೇ ಥರ ಇನ್ನೊಂದು ಪ್ರಾಬ್ಲಮ್ ತಗೊಳ್ಳೋಣ. Second problem, if cot theta is equal to 5/12, then find tan theta and secant theta. If cot theta is equal to 5/12, then find tan theta and secant theta. ಇಲ್ಲಿ ಜಸ್ಟ್ ನಮಗೆ 2 ಟ್ರಿಗ್ನೋಮೆಟ್ರಿ ಫಂಕ್ಷನ್ ಕೇಳಿದ್ದಾರೆ. ಸೊ 2 ಕೇಳಿ 1 ಕೇಳಿ ಅಥವಾ ರಿಮೈನಿಂಗ್ 5 ಕೇಳಿ ಏನೇ ಕೇಳಿ ನಮಗೆ ಬೇಕಾಗಿಲ್ಲ.
ಸೊ ಇವಾಗ ಸಿ ಇ ಟಿದು ನಾವು ಮಾಡ್ತಾ ಇರೋದ್ರಿಂದ ಫಾಸ್ಟಾಗಿ ಮಾಡ್ಕೊಂಡು ಹೋಗಬೇಕು, ಕಾನ್ಸೆಪ್ಟ್ನ ನಾವು ಕಾನ್ಫಿಡೆಂಟ್ ಆಗಿರಬೇಕು. ಸೊ ಮಾಡ್ಕೊಂಡು ಹೋಗೋಣ. ಸೊ ಫಸ್ಟ್ ಏನು ಕೊಟ್ಟಿದ್ದಾರೆ ನೋಡ್ಕೊಳ್ಳಿ. ಫಸ್ಟ್ ರೈಟ್ ಆ್ಯಂಗಲ್ ಟ್ರಯಾಂಗಲ್ ಜಸ್ಟ್ ನಾವು ಚಿಕ್ಕದಾಗಿ ಬರ್ಕೊಂಡ್ರೆ ಸಾಕು. ಸೊ ಇದು 90 ಡಿಗ್ರಿ, ಇದು ಆ್ಯಂಗಲ್ ತೀಟಾ, ಇದು ಆಪೋಸಿಟ್ ಬೈ ಸೈಡು, ಇದು ಅಡ್ಜಸೆಂಟ್ ಸೈಡ್, ಇದು ಹೈಪಾಟಿನಸ್ ಸೈಡ್ ಬರ್ಕೊಂಡ್ಬಿಡೋಣ. ಸೊ ವಾಟ್ ದೇ ಆರ್ ಗಿವನ್ ಕಾಟ್. ಸೊ ನಮಗೆ ಕೊಟ್ಟಿರೋದು ಇವಾಗ ಕಾಟ್ ತೀಟಾ. ಸೊ ಕಾಟ್ ತೀಟಾ ಇಸ್ 5/12. ಕಾಟ್ ನ ಡೆಫಿನೇಷನ್ ಏನು? ಸೊ ವಾಟ್ ಇಸ್ ದ ಡೆಫಿನೇಷನ್ ಆಫ್ ಕಾಟ್ ಹಿಯರ್? Adjacent by opposite. So cot definition is adjacent by opposite, isn't it? So adjacent side. So adjacent side ಇವಾಗ ನಾವೇನ್ ಬರ್ಕೊಬೇಕು ನೋಡಿ, 5. ಆಪೋಸಿಟ್ ಸೈಡ್ 12 ಬರ್ಕೊಬೇಕು ಅಂತ. ಸೊ ಹಂಗಾರೆ ಅಡ್ಜಸೆಂಟ್ ಸೈಡ್. ಸೊ ಯಾವುದು ಅಡ್ಜಸೆಂಟ್ ಸೈಡ್? ಇದು 5. ಸೊ ಆಪೋಸಿಟ್ ಸೈಡ್ ಏನ್ ಬರ್ಕೊಬೇಕು? 12. ಸೊ ಇದು. ಸೊ ಆಪೋಸಿಟ್ ಸೈಡ್ 12, ಅಡ್ಜಸೆಂಟ್ ಸೈಡ್ 5. ಏನ್ ಟ್ರಿಗ್ನೋಮೆಟ್ರಿಕ್ ಫಂಕ್ಷನ್ ಕೊಟ್ಟಿರ್ತಾರೋ ಆ ಒಂದು ಡೆಫಿನೇಷನ್, ಆ ಟ್ರಿಗ್ನೋಮೆಟ್ರಿಕ್ ಡೆಫಿನೇಷನ್ ಪ್ರಕಾರ ಆ ಒಂದು ವ್ಯಾಲ್ಯೂಸ್ನ ನಾವು ರೈಟ್ ಆ್ಯಂಗಲ್ ಟ್ರಯಾಂಗಲ್ ಹಾಕೊಂಡ್ಬಿಡ್ಬೇಕು. ಇವಾಗ ಕಾಟ್ ಡೆಫಿನೇಷನ್ ಅಡ್ಜಸೆಂಟ್ ಬೈ ಆಪೋಸಿಟ್. ಸೊ ಅಡ್ಜಸೆಂಟ್ ಸೈಡ್ ಇಸ್ 5, ಆಪೋಸಿಟ್ ಸೈಡ್ ಇಸ್ 12. ಸೊ ಆಪೋಸಿಟ್ ಸೈಡ್ ಇಸ್ 12. ಇವಾಗ ನಮಗೆ ಈ ಸೈಡ್ ಬೇಕು, ಯಾವುದು? ಹೈಪಾಟಿನ್ಯೂಸ್. ಸೊ ಹೈಪಾಟಿನ್ಯೂಸ್ ಸೈಡ್ ಹೆಂಗ್ ಬರ್ಕೊಬೇಕು? ಆಗಲೇ ಹೇಳ್ಕೊಟ್ಟೆ ನಾನು. ಹೈಪಾಟಿನ್ಯೂಸ್ ಏನು? ಸ್ಕ್ವೇರ್ ರೂಟ್ ಆಫ್ ದ ಸ್ಕ್ವೇರ್ ಆಫ್ ದಿಸ್ ಒನ್, ದ ಸ್ಕ್ವೇರ್ ಆಫ್ ದಿಸ್ 5 ಸ್ಕ್ವೇರ್ ಪ್ಲಸ್ ಅದರ್ ಸೈಡ್ ಯಾವುದು? 12 ಸ್ಕ್ವೇರ್. ಸೊ 12 ಸ್ಕ್ವೇರ್. ಸಿಂಪ್ಲಿಫಿಕೇಶನ್ ಬೇಗ ಕ್ಯಾಲ್ಕುಲೇಟ್ ಮಾಡ್ಕೋಬೇಕು ನಾವು. ಸೊ ಸ್ಕ್ವೇರ್ ರೂಟ್ ಆಫ್ 5 ಸ್ಕ್ವೇರ್ 25, 12 ಸ್ಕ್ವೇರ್ ಎಷ್ಟಾಯ್ತು? 144. ಸೊ ಸ್ಕ್ವೇರ್ ರೂಟ್ ಆಫ್ 144 25 169. ಸೊ 169 ನ ಸ್ಕ್ವೇರ್ ನಂಬರ್ ಈಸ್ 13. ಸೊ 169 ಸ್ಕ್ವೇರ್ ನಂಬರ್ 13. ಹಂಗಾದ್ರೆ ಈ ಸೈಡ್ ಅಂದ್ರೆ ಹೈಪಾಟಿನ್ಯೂಸ್ ಸೈಡ್ ಏನ್ ಬಂತು? 13 ಬಂತು. ಸೊ ಈ ರೀತಿ ಎರಡು ವ್ಯಾಲ್ಯೂ ಕೊಟ್ಟಿರ್ತಾರೆ. ಇನ್ನು ರಿಮೈನಿಂಗ್ ಫಂಕ್ಷನ್ ಸೈಡ್ ನ ಕಂಡುಹಿಡ್ಕೊಂಡು 3 ಸೈಡ್ ಬಂದಿದ್ದಾಯ್ತು. ಇನ್ನು ಮಿಕ್ಕಿ ನಮ್ಗೆ ಏನ್ ಕೇಳಿದ್ದಾರೆ? ಟ್ಯಾನ್ ತೀಟಾ. ಸೊ ನೌ ಟ್ಯಾನ್ ತೀಟಾ. ಸೊ ಟ್ಯಾನ್ ತೀಟಾ ಈಸ್ ಕಾಟ್ ನ ಉಲ್ಟಾ. ಸೊ ಕಾಟ್ ನ ಉಲ್ಟಾ ಏನು? ಅಡ್ಜಸೆಂಟ್ ಬೈ ಆಪೋಸಿಟ್. ಸೊ ಇವಾಗ ಅಡ್ಜಸೆಂಟ್ ಬೈ ಆಪೋಸಿಟ್ ಜಸ್ಟ್ ಇದ್ರ ಉಲ್ಟಾ. ಕಾಟ್ ಅನ್ನೋದು ಟ್ಯಾನ್ ನ ಉಲ್ಟಾ ಆಗಿರೋದ್ರಿಂದ ಕಾಟ್ 5/12 ಆದ್ರೆ ಟ್ಯಾನ್ ಏನಾಯ್ತು? 12/5. ಸೊ ದೆನ್ ಅನದರ್ trigonometric function is secant. So secant is what? Secant is the reciprocate of ಅಥವಾ definition ಗೊತ್ತಿರಬೇಕು. So secant definition hypotenuse by adjacent. So here hypotenuse side ಏನು? 13. Then adjacent side. So secant is hypotenuse by adjacent. So hypotenuse side ನಾವು ಕಂಡುಹಿಡ್ಕೊಂಡಿದೀವಿ 13. Then adjacent side. So adjacent side is 5. ಸೊ ಈ ರೀತಿ ಟ್ಯಾನ್ ಕೇಳಿದ್ರು, ಸೊ ಸೀಕ್ಯಾಂಟ್ ಕೇಳಿದ್ರು. ಸೊ ಬೇಗ ನಾವು ಮಾಡ್ಕೊಬೋದು. ಹಂಗೆ ಏನು ಕೊಟ್ಟಿರ್ತಾರೋ ಆ ಟ್ರಿಗ್ನೋಮೆಟ್ರಿ ಫಂಕ್ಷನ್ನ ಅದ್ರ ಡೆಫಿನೇಷನ್ ಪ್ರಕಾರ ರೈಟ್ ಆ್ಯಂಗಲ್ ಟ್ರಯಾಂಗಲ್ಗೆ ಹಾಕೊಳ್ಳಿ. ಇನ್ನೊಂದು ಸೈಡ್ ನಮಗೆ ಯಾವ್ದು ಬೇಕು ಅದನ್ನ ಕಂಡುಹಿಡ್ಕೊಳ್ಳಿ. ಇನ್ನು ಮಿಕ್ಕಿದ ಯಾವುದೇ ಟ್ರಿಗ್ನೋಮೆಟ್ರಿ ಫಂಕ್ಷನ್ ಕೇಳಿದ್ರು ಕೂಡ ನಾವು ಫೈಂಡ್ ಔಟ್ ಮಾಡ್ಕೋಬಹುದು. ಸೊ ನೆಕ್ಸ್ಟ್ ಪ್ರಾಬ್ಲಮ್ ನಂಬರ್ 3. Prove that 1 minus 2 cos square theta by cos theta into sin theta is equal to tan theta minus cot theta. ಸೊ ಒಂದು ಪ್ರೂವ್ ಮಾಡೋದಕ್ಕೆ ಕಲ್ತ್ಕೊಳ್ಳೋಣ. ಸೊ ಯಾವ ರೀತಿ ನಾವು ಸ್ಪ್ಲಿಟ್ ಮಾಡಬೇಕು, ಯಾಕೆ ಸ್ಪ್ಲಿಟ್ ಮಾಡಬೇಕು ಅನ್ನೋ ಒಂದು ಬೇಸಿಕ್ ಕಾನ್ಸೆಪ್ಟ್ ನಮಗೆ ಗೊತ್ತಾಗುತ್ತೆ. ಸೊ ನೋಡಿ, ಪ್ರೂವ್ ದ್ಯಾಟ್ 1 minus 2 cos square theta by cos theta sin theta. ಸೊ LHS ನ ತಗೊಂಡು ನಾವು RHS ನ ಪ್ರೂವ್ ಮಾಡಬೇಕು. ಸೊ RHS ಏನ್ ಪ್ರೂವ್ ಮಾಡ್ಬೇಕು ನಾವು? tan theta minus cot theta. ಹಂಗಾದ್ರೆ ಸೊ ವಿ ಟೇಕ್ LHS ನಾವು. ಸೊ ವಾಟ್ ಈಸ್ LHS? ಲೆಫ್ಟ್ ಹ್ಯಾಂಡ್ ಸೈಡ್ ಏನು ಕೊಟ್ಟಿದ್ದಾರೆ? 1 minus 2 cos square theta by cos theta into sin theta. ದಿಸ್ ಈಸ್ ಗಿವನ್. ಸೊ LHS ನ ತಗೊಂಡಿದ್ದೀವಿ, RHS ನ ಪ್ರೂವ್ ಮಾಡಬೇಕು. ಸೊ RHS ನ ಪ್ರೂವ್ ಮಾಡ್ಬೇಕಾದ್ರೆ ನೋಡಿ, ಎರಡು ಟರ್ಮ್ಸ್ ಇದಾವೆ ಅಲ್ವಾ ಸರ್? ಸೊ ಫಸ್ಟ್ ಈ ರೀತಿ ಸಿಂಪ್ಲಿಫಿಕೇಶನ್ ಮಾಡ್ಕೊಳ್ಳಿ. ನೋಡಿ, 1 ಹಾಗೆ ಇರಲಿ, 1 ಹಾಗೆ ಇರಲಿ. ಮೈನಸ್ 2 cos square theta ಮೈನಸ್ 2 cos square theta ನ ಸ್ಪ್ಲಿಟ್ ಮಾಡ್ಕೊಳ್ಳಿ. ಸೊ ಮೈನಸ್ 2 ನ ನಾವು ಮೈನಸ್ ಒನ್ ಬರ್ಕೊಂಡ್ಬೋದಲ್ಲ. ನೋಡಿ, ಮೈನಸ್ ಒನ್ ಅನ್ನ ಆಡ್ ಮಾಡಿದ್ರೆ -2. ಹಂಗೆ ಇವಾಗ -2 cos square ಅಂದ್ರೆ -2 cos square theta ಇದೆ. ಸೊ -2 ನಾವು -1 ಬರ್ಕೋಬಹುದು. ಸೊ -2 cos square theta can be written as -1 cos square theta -1 cos square theta.
ಹಂಗೆ ನೋಡಿ -2 ಕಾಸ್ ಸ್ಕ್ವೇರ್ ಥೀಟಾನ -1 ಕಾಸ್ ಸ್ಕ್ವೇರ್ ಥೀಟಾ -1 ಕಾಸ್ ಸ್ಕ್ವೇರ್ ಥೀಟಾ -1 ಏನು -2. ಸೊ ದಟ್ -2 ಕಾಸ್ ಸ್ಕ್ವೇರ್ ಥೀಟಾನ -1 ಅಂತ ಬರ್ಕೊಳ್ಬೋದು. ಒಂದು ನಾವು ಬರ್ಕೊಳ್ಬೋದು ಬಿಡ್ಬೋದು. ಸೊ ಅಳಿಸ್ಬಿಡೋಣ. ಸೊ ಡಿನಾಮಿನೇಟರ್ ಅಲ್ಲಿ ಇದು ಹಾಗೆ ಇರಲಿ, ಏನು ಕಾಸ್ ಥೀಟಾ ಇಂಟು ಸೈನ್ ಥೀಟಾ ಹಾಗೆ ಇಟ್ಕೊಂಡ್ರಿ. ಇವಾಗ ನಾವು ದಟ್ -2 ಕಾಸ್ ಸ್ಕ್ವೇರ್ ಥೀಟಾನ -1 ಕಾಸ್ ಸ್ಕ್ವೇರ್ ಥೀಟಾ -1 ಕಾಸ್ ಸ್ಕ್ವೇರ್ ಥೀಟಾ ಬರ್ಕೊಂಡಿದ್ದಾದ್ಮೇಲೆ ಗ್ರೂಪ್ ಮಾಡ್ಕೊಳ್ಳೋಣ. ಸೊ ಇವೆರಡನ್ನೂ ಸೇರಿ ನಾವು ಒಂದು ಟರ್ಮ್ ಆಗಿ ತಗೊಳ್ಳೋಣ. ಸೊ 1 - ಕಾಸ್ ಸ್ಕ್ವೇರ್ ಥೀಟಾನ ಒಂದು ಟರ್ಮ್ ಆಗಿ ತಗೊಳ್ಳೋಣ. ಯಾಕೆ ಅಂತಂದ್ರೆ ನೋಡಿ ಈ ರಿಸಲ್ಟ್ ಇಂದ ನೋಡಿ ಸೈನ್ ಸ್ಕ್ವೇರ್ ಥೀಟಾ ಪ್ಲಸ್ ಕಾಸ್ ಸ್ಕ್ವೇರ್ ಥೀಟಾ 1. ಸೊ ಇವಾಗ ಇದರಿಂದ ನಾವು 1 - ಕಾಸ್ ಸ್ಕ್ವೇರ್ ಥೀಟಾನ, ಸೊ ಇವಾಗ ನೋಡಿ ಸೈನ್ ಸ್ಕ್ವೇರ್ ಥೀಟಾ ನಾವು ಇಲ್ಲೇ ಇಟ್ಕೊಂಡ್ರೆ ಸೈನ್ ಸ್ಕ್ವೇರ್ ಥೀಟಾ ಈ ರಿಸಲ್ಟ್ ಇಂದ ಸೊ 1 ಪ್ಲಸ್ ಕಾಸ್ ಸ್ಕ್ವೇರ್ ಥೀಟಾ ಆ ಕಡೆ ಹೋದ್ರೆ ಏನಾಯ್ತು 1 - ಕಾಸ್ ಸ್ಕ್ವೇರ್ ಥೀಟಾ. ಅಂದ್ರೆ 1 - ಕಾಸ್ ಸ್ಕ್ವೇರ್ ಥೀಟಾನ ಇವಾಗ ನಾವು ಸೈನ್ ಸ್ಕ್ವೇರ್ ಥೀಟಾ ಅಂತ ಬರ್ಕೋಬಹುದು. ಸೊ ನಾವು ದಟ್ 1 - ಕಾಸ್ ಸ್ಕ್ವೇರ್ ಥೀಟಾ ಕ್ಯಾನ್ ಬಿ ರಿಟನ್ ಈಸ್ ಸೈನ್ ಸ್ಕ್ವೇರ್ ಥೀಟಾ ಮೈನಸ್ ಕಾಸ್ ಸ್ಕ್ವೇರ್ ಥೀಟಾ ಹಂಗೆ ಇಟ್ಕೊಂಡ್ಲಿ ಹೋಲ್ ಡಿವೈಡೆಡ್ ಬೈ ಡಿನಾಮಿನೇಟರ್ ಅಲ್ಲಿ ಕಾಸ್ ಥೀಟಾ ಇಂಟು ಸೈನ್ ಥೀಟಾ. ಈ ಕಾನ್ಸೆಪ್ಟ್ ಗೊತ್ತಿರಬೇಕು. ಯಾವಾಗ ಎರಡು ಟರ್ಮ್ ಮಧ್ಯೆ ಮೈನಸ್ ಪ್ಲಸ್ ಬಂತು ಅಂದ್ರೆ ನಾವು ಎರಡು ಟರ್ಮ್ಸ್ ಇವೆರಡೂ ಸೊ ಇಂಟು ಬಂತು. ಇದು ಕಾಸ್ ಥೀಟಾ ಸೈನ್ ಥೀಟಾ ಎರಡು ಟರ್ಮ್ ಇದೆ ಮಿಸ್, ಬಟ್ ಇಲ್ಲಿ ಇಂಟು ಇದ್ರೆ ನಾವು ಒಂದೇ ಟರ್ಮ್ ಅಂತ ಕನ್ಸಿಡರ್ ಮಾಡ್ಕೊಬೇಕು. ಇವೆಲ್ಲ ನಿಮಗೆ ಬೇಸಿಕ್ ಕಾನ್ಸೆಪ್ಟ್ಸ್, ಎಷ್ಟು ಜನಕ್ಕೆ ಗೊತ್ತಿರಲ್ಲ. ಸೊ ಇವಾಗ ಇಂಟು ಇರೋದ್ರಿಂದ ಒಂದೇ ಟರ್ಮ್, ಸೊ ಮೈನಸ್ ಬಂದಿರೋದ್ರಿಂದ ಇದೊಂದು ಟರ್ಮ್ ಅದೊಂದು ಟರ್ಮ್. ಸೊ ಇವಾಗ ಈ ಒಂದು ಟರ್ಮ್ನ ಅವೆರಡಕ್ಕೂ ಸ್ಪ್ಲಿಟ್ ಮಾಡ್ಕೊಳ್ಳಿ. ಸೊ ಯಾವೆರಡಕ್ಕೂ ಸೈನ್ ಸ್ಕ್ವೇರ್ ಥೀಟಾಗೆ ಒಂದ್ಸಲ ಇದನ್ನ ಬರ್ಕೊಳ್ಳಿ. ಸೊ ಸ್ಪ್ಲಿಟ್ ಹೆಂಗ್ ಮಾಡ್ಕೊಳ್ಳೋದು, ಸೈನ್ ಸ್ಕ್ವೇರ್ ಥೀಟಾ ಒಂದ್ಸಲ ಡಿನಾಮಿನೇಟರ್ನ ಬರ್ಕೊಳ್ಳೋದು. ಸೊ ಕಾಸ್ ಥೀಟಾ ಇಂಟು ಸೈನ್ ಥೀಟಾ ಅಂತ ಮೈನಸ್ ನೋಡಿ ಈ ಮೈನಸ್. ನೆಕ್ಸ್ಟ್ ಟರ್ಮ್ ಯಾವುದು ಕಾಸ್ ಸ್ಕ್ವೇರ್ ಥೀಟಾ. ಸೊ ಕಾಸ್ ಸ್ಕ್ವೇರ್ ಥೀಟಾಗ ಒಂದ್ಸಲ ಇದನ್ನ ಸ್ಪ್ಲಿಟ್ ಮಾಡ್ಕೊಳ್ಳೋದು ಡಿನಾಮಿನೇಟರ್ನ. ಸೊ ಇವೆಲ್ಲ ಬೇಸಿಕ್ ಕಾನ್ಸೆಪ್ಟ್ ನಮ್ಗೆ ಬೇಕಾಗ್ತಾ ಇರುತ್ತೆ. ಫಸ್ಟ್ PUC ಸೆಕೆಂಡ್ PUCನೆಲ್ಲ ಯೂಸ್ ಮಾಡ್ಕೊತಾ ಇರ್ತೀವಿ, ಅದಕ್ಕೊಂದು ಹೇಳ್ಕೊಟ್ಟೆ, ಗೊತ್ತಾಯ್ತಲ್ಲ. ಸೊ ಇಂಟು ಇರೋದ್ರಿಂದ ಒಂದೇ ಟರ್ಮು, ಮೈನಸ್ ಇರೋದ್ರಿಂದ ಎರಡು ಟರ್ಮು. ಸೊ ಮೇಲೆ ಎರಡು ಟರ್ಮು ಏನ್ ಮಾಡ್ಕೊಳ್ಳೋಣ, ಇದನ್ನ ಸ್ಪ್ಲಿಟ್ ಮಾಡ್ಕೊಳ್ಳೋಣ, ಅದನ್ನ ಡಿನಾಮಿನೇಟರ್ನ. ಸೊ ಡಿನಾಮಿನೇಟರ್ ಕಾಸ್ ಥೀಟಾ ಸೈನ್ ಥೀಟಾ, ಹಿಯರ್ ಆಲ್ಸೋ ಕಾಸ್ ಥೀಟಾ ಸೈನ್ ಥೀಟಾ. ಈಗ ವಿಚ್ ಟರ್ಮ್ ಗೆಟ್ಸ್ ಕ್ಯಾನ್ಸಲ್ಡ್ ಹಿಯರ್, numerator sin square theta, denominator sin theta. So 1 sin cancel, here 1 cos cancel. So remaining is what? So remaining sin square ಅಲ್ಲಿ ಒಂದು sin ಒಟ್ಟಾಗಿದೆ, remaining ಏನು sin theta. So denominator ಅಲ್ಲಿ cos theta, ಈ sin cancel ಆಗೋಗಿದೆ ಮೈನಸ್, ಇಲ್ಲಿ ಒಂದು ಕಾಸ್ ಕ್ಯಾನ್ಸಲ್ ಆಗಿದೆ. ಸೊ ನ್ಯೂಮರೇಟರ್ ಅಲ್ಲಿ ಒಂದು ಕಾಸ್ ಥೀಟಾ, ಡಿನಾಮಿನೇಟರ್ ಅಲ್ಲಿ ಕಾಸ್ ಹೊರಟೋಗಿದೆ, ರಿಮೈನಿಂಗ್ sin theta. So now this is sin by cos. So sin by cos is what? Tan theta. Cos by sin is cot theta. So now this is our RHS. See here. So tan theta minus cot theta. Okay. ಇಲ್ಲಿ ಏನು ಬೇಸಿಕ್ ಕಾನ್ಸೆಪ್ಟ್, -2 cos square theta can be written as -1 cos square -1 square. So -1 cos square minus 2 cos square ನ -1 cos square -1 cos square ಬರ್ಕೊಂಡು ಗ್ರೂಪ್ ಮಾಡ್ಕೊಳ್ಳಿ. ಸೊ 1 - cos square is sin square. ಸೊ ಈ cos square. ಸೊ ಇಂಟೋದ್ರಿಂದ ಒಂದೇ ಟರ್ಮ್ ಸ್ಪ್ಲಿಟ್ ಮಾಡ್ಕೊಳ್ಳಿ, ಇದಕ್ಕೊಂದ್ಸಲ ಸ್ಪ್ಲಿಟ್ ಇದಕ್ಕೊಂದ್ಸಲ ಸ್ಪ್ಲಿಟ್, ಮಿಕ್ಕಿದ್ ಕ್ಯಾನ್ಸಲ್ ಮಾಡ್ಕೊಳ್ಳಿ. ಸೊ ರಿಮೈನಿಂಗ್ ಏನ್ ಬರುತ್ತೆ ಬರ್ಕೊಳ್ಳಿ. ದಟ್ ಈಸ್ ನಥಿಂಗ್ ಬಟ್ ಅವರ್ RHS ಅಂತ. ಸೊ ನೆಕ್ಸ್ಟ್ ಪ್ರಾಬ್ಲಮ್. Now problem number 4. If secant theta plus tan theta is equal to x, then tan theta is equal to, so first option, so x square plus 1 by x, second option x square minus 1 by x, third option x square plus 1 by 2x, so fourth option x square minus 1 by 2x. See here. So ಇದು ಆಬ್ಜೆಕ್ಟಿವ್ಸ್, ಕೆಲವೊಂದು ಆಬ್ಜೆಕ್ಟಿವ್ಸ್ ಮಾಡೋಣ. If secant theta plus tan theta is equal to x, then tan theta is what? So ಫಾಸ್ಟ್ ಆಗಿ ಮಾಡ್ಕೊಂಡು ಹೋಗೋಣ ಇವಾಗ. ಸರಿ, ಏನ್ ಕೊಟ್ಟಿದ್ದಾರೆ, secant theta plus tan theta is equal to x, that is given. So secant theta plus tan theta is equal to x, that is given. So this is equation number 1. We have, ಅಂದ್ರೆ ನಮಗೆ ಗೊತ್ತಿದೆ ರಿಸಲ್ಟ್, ನಮಗೆ ಇದಕ್ಕೆ ಸಂಬಂಧಪಟ್ಟಂಗೆ ಯಾವ ರಿಸಲ್ಟ್ ಗೊತ್ತಿದೆ ನೋಡಿ. ವಿ ಹ್ಯಾವ್ secant square theta minus tan square theta is 1, ಅದು ನಮಗೆ ಗೊತ್ತಿರೋದು. ಸೊ ವಿ ಹ್ಯಾವ್ secant square theta minus tan square theta is equal to 1.
ಈ ರಿಸಲ್ಟು ಅವರೇ ಕೊಟ್ಟಿರೋದು. ದೇ ಆರ್ ಗಿವನ್ ಸೀಕ್ಯಾಂಟ್ ಥೀಟಾ ಪ್ಲಸ್ ಟ್ಯಾನ್ ಥೀಟಾ ಇಸ್ ಈಕ್ವಲ್ ಟು ಎಕ್ಸ್. ಇದು ನನಗೆ ಗೊತ್ತಿರೋದು. ಸೊ ಇವಾಗ ಸೀಕ್ಯಾಂಟ್ ಸ್ಕ್ವೇರ್ ಥೀಟಾ ಮೈನಸ್ ಟ್ಯಾನ್ ಸ್ಕ್ವೇರ್ ಥೀಟಾ ಯಾವ ಫಾರ್ಮಲ್ಲಿ ಇದೆ ಇವಾಗ? ಎ ಸ್ಕ್ವೇರ್ ಮೈನಸ್ ಬಿ ಸ್ಕ್ವೇರ್. ಸೊ ಎ ಸ್ಕ್ವೇರ್ ಮೈನಸ್ ಬಿ ಸ್ಕ್ವೇರ್ ಹೆಂಗೆ ಬರ್ಕೊಳ್ಬೋದು? ಎ ಮೈನಸ್ ಬಿ. ಎ ಇಸ್ ವಾಟ್? ಸೀಕ್ಯಾಂಟ್ ಥೀಟಾ ಮೈನಸ್ ಬಿ ಇಸ್ ವಾಟ್? ಟ್ಯಾನ್ ಥೀಟಾ. ಎ ಮೈನಸ್ ಬಿ ಇಂಟು ಎ ಪ್ಲಸ್ ಬಿ. A means a secant plus B means tan theta is equal to 1. So ಇವಾಗ secant theta minus tan theta, secant theta plus tan theta. ಇವೆರಡರಲ್ಲಿ ನಮಗೆ ಯಾವ ವ್ಯಾಲ್ಯೂ ಗೊತ್ತಿದೆ? So secant theta plus tan theta can be taken as x. So secant theta plus tan theta is taken as x. This full thing is now written as x. So ಇದು ಹಾಗೆ ಇದೆ. secant theta minus tan theta ಹಾಗೆ ಇಟ್ಕೊಳ್ಳಿ. ಸೊ ಇವಾಗ ಇದನ್ನ x ಅಂತ, ಯಾಕಂದ್ರೆ ಅವ್ರು ಕೊಟ್ಟಿದ್ದಾರೆ, ಇದನ್ನ x ಅಂತ ಬರ್ಕೋಬಹುದು ನಾವು ಅಂತ. ಸೊ is equal to ಇಲ್ಲಿ 1. ಸೊ ಇವಾಗ ನಮ್ಗೆ ಇದರಲ್ಲಿ ಸೀಕ್ಯಾಂಟ್ ಥೀಟಾ ಮೈನಸ್ ಟ್ಯಾನ್ ಥೀಟಾ ಬೆಲೆನ ಕಂಡುಹಿಡ್ಕೊಳ್ಳಿ. ಸೊ ಅದ್ರ ಪಕ್ಕ ಇರ್ತಕ್ಕಂಥ ಪ್ರಾಡಕ್ಟ್ ಈ ಎಕ್ಸ್ ಏನಾಗುತ್ತೆ? 1ನ ಡಿನಾಮಿನೇಟರ್ ಬರುತ್ತೆ. ಸೊ ಇವಾಗ ಹೆಂಗ್ ಬರ್ಕೊಬಹುದು ಅಂತಂದ್ರೆ 1/x. ಇವಾಗ 4x is equal to 5. ದೆನ್ x is ವಾಟ್? ನಮ್ಗೆ ಯಾವ ವ್ಯಾಲ್ಯೂ ನಾವು ಫೈಂಡ್ ಔಟ್ ಮಾಡ್ತಿದೀವೋ ಅದರ ಪ್ರಾಡಕ್ಟ್ ಇದರ ಡಿನಾಮಿನೇಟರ್ ಬರುತ್ತೆ. ಹಂಗೆ ಇವಾಗ ನಮ್ಗೆ ಇದ್ರ ಬೆಲೆ ಬೇಕು, ಯಾವುದು? ಸೀಕ್ಯಾಂಟ್ ಮೈನಸ್ ಟ್ಯಾನ್. ಅದರ ಪ್ರಾಡಕ್ಟ್ x 1ನ ಡಿನಾಮಿನೇಟರ್ ಬರುತ್ತೆ. ಸೊ 1/4 ಅಂತ. ಸೊ ನಾವು ದಿಸ್ ಇಸ್ ಈಕ್ವೇಷನ್ ನಂಬರ್ 2 ಕೊಡಿ. ನಾವು 1 minus 2 equation number 1/x. So this is equation number 2. So now this is 1. It is given. ಇದನ್ನ ನಾವು ಫೈಂಡ್ ಔಟ್ ಮಾಡ್ಕೊಂಡಿದ್ದು. ಸೊ equation number 1 minus 2. ಸೊ ಏನು ಸಬ್ಟ್ರಾಕ್ಟ್ ಮಾಡ್ಕೊಳ್ಳೋಣ. ಸೊ equation number 1 ನ ಸೊ ಸಬ್ಟ್ರಾಕ್ಟ್ ಮಾಡ್ಕೊಬೇಕಂದ್ರೆ ಯಾವುದೇ ಈಕ್ವೇಷನ್ ನ ಲೆಫ್ಟ್ ಹ್ಯಾಂಡ್ ಸೈಡ್ ಮೈನಸ್ ಲೆಫ್ಟ್ ಹ್ಯಾಂಡ್ ಸೈಡ್. equation number 1 ನ ಲೆಫ್ಟ್ ಹ್ಯಾಂಡ್ ಸೈಡ್ is what? Secant theta plus tan theta. This is equation number 1. Left side of equation number 1 minus equation 2 na left side secant theta minus tan theta. So right side. So left side subtraction ಆಯ್ತು. ಇವಾಗ right side equation number 1 ನ right side ಏನು? x. So x minus subtract ಮಾಡ್ತಿರೋದು minus equation number 2 ನ right side 1/x. ಇವಾಗ ಸಿಂಪ್ಲಿಫಿಕೇಶನ್ ಮಾಡ್ಕೊಳ್ಳಿ. ಸೊ ಸೀಕ್ಯಾಂಟ್ ಥೀಟಾ ಪ್ಲಸ್ ಟ್ಯಾನ್ ಥೀಟಾ ಬ್ರಾಕೆಟ್ ಇಂದ ಏನಿದೆ ಮೈನಸ್ ಇದ್ದಾಗ ಸೈನ್ ಚೇಂಜ್ ಆಗುತ್ತೆ. ಪ್ಲಸ್ ಸೀಕ್ಯಾಂಟ್ ಥೀಟಾ ಬಿಕಮ್ಸ್ ಮೈನಸ್ ಸೀಕ್ಯಾಂಟ್ ಥೀಟಾ, then minus into minus plus tan theta. So here what we take here? You take LCM. So ಏನು LCM? ಪ್ರಾಡಕ್ಟ್ ಆಫ್ ದ ಡಿನಾಮಿನೇಟರ್ಸ್ ಮನೆ ಹೇಳ್ಕೊಟ್ಟಿದ್ದೀನಿ. ಸೊ ಇಲ್ಲಿ 1 ಇರುತ್ತೆ. ಸೊ ಡಿನಾಮಿನೇಟರ್ ನ ಪ್ರಾಡಕ್ಟ್ LCM. ಸೊ x 1 x ಅಲ್ವಾ? ಸೊ ಕ್ರಾಸ್ ಮಲ್ಟಿಪ್ಲಿಕೇಶನ್ x into x ಏನಾಯ್ತು? x square minus 1 into 1 1 1 ಅಂತ. ಸೊ ಇವಾಗ ಇಲ್ಲೇನಾಯ್ತು? ಮೈನಸ್ ಸೀಕ್ಯಾಂಟ್ ಥೀಟಾ ಪ್ಲಸ್ ಸೀಕ್ಯಾಂಟ್ ಥೀಟಾ ಗೆಟ್ಸ್ ಕ್ಯಾನ್ಸಲ್. ಸೊ ಟ್ಯಾನ್ ಥೀಟಾ ಈಸ್ ವಾಟ್? 2 tan theta. ಸೊ ಟ್ಯಾನ್ ಥೀಟಾ 2 tan theta. ಸೊ ರೈಟ್ ಸೈಡ್ ವಾಟ್ ವಿ ಗೆಟ್? x square minus 1/x. So what we value find out here? So tan theta. So tan theta is equal to ಅದರ ಪಕ್ಕದ ಪ್ರಾಡಕ್ಟ್ ಏನು? 2. ಆ 2 ಎಲ್ಲಿ ಬರುತ್ತೆ? ಡಿನಾಮಿನೇಟರ್ ಬರುತ್ತೆ. ಸೊ x square minus 1 divided by that can be written as tan theta is equal to ಈ 2 ಡಿನಾಮಿನೇಟರ್ ಬರುತ್ತೆ. ಸೊ ಆಗ x square minus 1/2x. So the value of the tan theta is x square minus 1/2x. So which option is correct? Option D is correct. Now problem number 5. If tan theta by secant theta minus 1 plus tan theta by secant theta plus 1 is equal to, so first option 2 tan theta, second option 2 secant theta, third option 2 cosecant theta, fourth option 2 tan theta into secant theta. So fast again ಮಾಡ್ಕೊಳ್ಳೋಣ. So what they are given? So given tan theta by secant theta minus 1 plus tan theta divided by secant theta plus 1. ಸೊ ಯಾವಾಗ p/q ಫಾರ್ಮಲ್ಲಿ, ಸೊ ನ್ಯೂಮರೇಟರ್ ಬೈ ಡಿನಾಮಿನೇಟರ್ ಫಾರ್ಮಲ್ಲಿ ಬಂದು ಪ್ಲಸ್ ಮೈನಸ್ ಇದ್ದಾಗ ವಿ ಮಸ್ಟ್ ಶುಡ್ ಟೇಕ್ LCM. ಸೊ ಬೇಕಾದ್ರೆ ಕಾಮನ್ ತಗೊಂಡಾದ್ರೂ LCM ತಗೊಂಡ್ಬೋದು. ಯಾಕಂದ್ರೆ ನ್ಯೂಮರೇಟರ್ ಟ್ಯಾನ್ ಥೀಟಾ ಇದೆ. ಸೊ ನಾವು ಟ್ಯಾನ್ ಥೀಟಾ ಟೇಕ್ ಇಟ್ ಆಸ್ ಕಾಮನ್. ಸೊ ಟ್ಯಾನ್ ಥೀಟಾ ಕಾಮನ್ ಆಗಿ ತಗೊಂಡ್ಬಿಟ್ರೆ ನಾವು, ಸೊ ಟ್ಯಾನ್ ಥೀಟಾ ಕಾಮನ್ ಆಗಿ ಬಂದ್ಬಿಟ್ರೆ ಹೊರಗಡೆ ಬಂದ್ಬಿಟ್ರೆ ಇನ್ನು 1/secant theta minus 1. ಸೊ ಪ್ಲಸ್ ಇಲ್ಲಿ ಟ್ಯಾನ್ ಥೀಟಾ ನಾವು ಹೊರಗಡೆ ತಗೊಂಡಿದ್ವಿ ನ್ಯೂಮರೇಟರ್ ಅಲ್ಲಿ, ದೆನ್ 1/secant theta plus 1. ಸೊ ಕಾಮನ್ ತಗೊಂಡಾದ್ರೂ LCM ತಗೊಳ್ಬೋದು, ಇಲ್ಲ ಡೈರೆಕ್ಟ್ ಆಗಿ ಹಿಂಗೂ LCM ತಗೊಳ್ಬೋದು. ಸೊ ದಟ್ ಈಸ್ ಈಕ್ವಲ್ ಟು ಇವಾಗ ಟ್ಯಾನ್ ಥೀಟಾ ಹಾಗೆ ಇಲ್ಲಿ. ಸೊ LCM ತಗೊಳ್ಳೋಣ. LCM ಏನು? ದ ಪ್ರಾಡಕ್ಟ್ ಆಫ್ ದ ಡಿನಾಮಿನೇಟರ್ಸ್. ಸೊ ಡಿನಾಮಿನೇಟರ್ ನ ಪ್ರಾಡಕ್ಟ್ಸ್ LCM. ಸೊ ಇವಾಗ ಏನು? ಇದು secant theta minus 1 ಇದು ಇಂಟು secant theta plus 1.
Now cross multiplication, just cross multiplication. Secant theta plus 1 is secant theta plus 1. Secant theta plus 1 is secant theta plus 1. Now this plus ಅದು ಹಾಗೆ ಇಟ್ಕೊಳ್ಳಿ. ಇಲ್ಲಿ secant theta minus 1 1 is secant theta minus 1. ಸೊ ನೋಡಿ ಇವಾಗ ಏನಾಯ್ತು, -1 + 1 ಏನಾಯ್ತು, ಕ್ಯಾನ್ಸಲ್ ಆಯ್ತು. ದೆನ್ ವಾಟ್ ವಿ ಗೆಟ್, ಸೊ tan theta into secant theta. ಸೊ ನ್ಯೂಮರೇಟರ್ ಅಲ್ಲಿ ನಮಗೆ ಸೊ secant theta plus secant theta ಉಳ್ಕೊಂತು. ಸೊ ಡೈರೆಕ್ಟ್ ಆಗಿ ಬರ್ಕೊಬಹುದು, ಇಲ್ಲ ಅಂದ್ರೆ ಸೊ ನೋಡಿ secant theta, ಇಲ್ಲೊಂದು secant theta, ಇಲ್ಲೊಂದು secant theta. ಸೊ 1 secant theta 1 secant theta 2 secant theta. ಸೊ ಡಿನಾಮಿನೇಟರ್ ಅಲ್ಲಿ a ಮೈನಸ್ ಬಿ, a ಪ್ಲಸ್ ಬಿ ಫಾರ್ಮ್ ಅಲ್ಲಿ ಇದೆ. a ಮೈನಸ್ ಬಿ a ಪ್ಲಸ್ ಬಿ ಹಿಂಗೆ ಬರ್ಕೊಬಹುದು, a ಸ್ಕ್ವೇರ್. ಸೊ secant ಸ್ಕ್ವೇರ್ ಥೀಟಾ ಮೈನಸ್ b ಸ್ಕ್ವೇರ್, b ಮೀನ್ಸ್ ವಾಟ್ ಹಿಯರ್ 1. ಸೊ 1 ಸ್ಕ್ವೇರ್ ಮೀನ್ಸ್ 1 ಓನ್ಲಿ. Now simplify. So that is equal to tan theta into so 2 secant theta whole divided by secant square theta minus 1 is what? So ಈ ಒಂದು ರಿಸಲ್ಟ್ ನ ಯೂಸ್ ಮಾಡಿಕೊಂಡು secant square theta minus 1 tan square theta ನ ನೋಡಿ 1 ಈ ಕಡೆ ಬಂದ್ರೆ tan square theta ಆ ಕಡೆ ಹೋಗುತ್ತೆ. ಸೊ ಇವಾಗ 1 ಈ ಕಡೆ ಬಂದ್ರೆ ಸೊ tan square theta. ಸೊ ನಾವು secant square theta minus 1 ನ ಹೆಂಗ್ ಬರ್ಕೊಂಡ್ಬೋದು ನಾವು, tan square theta. ಈ secant square theta minus 1 ನ tan square theta ಅಂತ ಬರ್ಕೊಂಡ್ಬೋದು. ಸೊ ಇವಾಗ ನೋಡಿ ಇಂಟು ಇರೋದಲ್ಲ ಪ್ರಾಡಕ್ಟ್. ಸೊ ಇಲ್ಲೊಂದು ಟ್ಯಾನ್ ಸ್ಕ್ವೇರ್, ಇಲ್ಲೊಂದು ಟ್ಯಾನ್. ಸೊ ಒಂದು ಟ್ಯಾನ್ ಗೆಟ್ಸ್ ಕ್ಯಾನ್ಸಲ್. ಸೊ ನಾವು ರಿಮೈನಿಂಗ್ ಫಂಕ್ಷನ್ ಈಸ್ 1. ನಾವು ರಿಮೈನಿಂಗ್ ಈಸ್ here. So that is equal to so remaining 2 secant theta whole divided by ಡಿನಾಮಿನೇಟರ್ ಅಲ್ಲಿ ಒಂದು ಟ್ಯಾನ್ ಇದೆ, ಒಂದು ಟ್ಯಾನ್ ಕ್ಯಾನ್ಸಲ್ ಆಗಿದೆ, ಇನ್ನೊಂದು ಟ್ಯಾನ್ ಹಾಗೆ ಇದೆ. ಸೊ ಇವಾಗ ಇದು ನಮಗೆ ಆನ್ಸರ್. ಈ ಒಂದು ಆನ್ಸರ್ ನಮ್ಮ ಆಪ್ಷನ್ ಅಲ್ಲಿ ಇದೆಯಾ ನೋಡಿ, ನಮ್ಮ ಆಪ್ಷನ್ ಅಲ್ಲಿ ಇಲ್ಲ. ಸೊ ಅದರಿಂದ ಅದು ಮತ್ತೆ ಕನ್ವರ್ಟ್ ಮಾಡ್ಕೊಳ್ಳೋಣ. ಏನ್ ಕನ್ವರ್ಟ್ ಮಾಡ್ಕೊಳ್ಳೋಣ, ಸೊ 2 secant. ಸೊ secant can be written as 1 by cos whole divided by tan. Tan can be written as sin by cos, isn't it? So now cos theta. So denominator cancelled. So then what we get 2. So remaining is what? Numerator ಅಲ್ಲಿ ಇನ್ನು ಏನು ಉಳ್ಕೊಂತು ನಮಗೆ 1. ಸೊ ಡಿನಾಮಿನೇಟರ್ ಅಲ್ಲಿ ಏನು ಉಳ್ಕೊಂತು sin theta. ಸೊ ಅವಾಗ 2 1 by sin. ಸೊ sin ಮೇಲೆ ಹೋದಾಗ ಏನು ರೆಸಿಪ್ರೊಕೇಟ್, sin ನ ರೆಸಿಪ್ರೊಕೇಟ್ ಯಾವುದು, cosecant. ಸೊ 1 by sin theta can be written as cosecant theta. So 2 cosecant theta. So which option is correct here? So 2 cosecant theta is option C. Now option C is correct. Thank you.